ಸೆಕ್ಯೂರಿಟಿ ಗಜಾ ಹಿಯರ್ ಅಣ್ಣ ಕಟ್ಟಿದ್ಯಾ ದೀಪ ಟ್ಯಾಕ್ಸು? ಅಲ್ಲೇ ಟೋಲ್ ಕಟ್ಟುತ್ತಲ್ಲ ಟ್ಯಾಕ್ಸು. ಇಲ್ಲ ಅದು ರೋಡ್ ಟ್ಯಾಕ್ಸು, ಇದು ದೀಪ ಟ್ಯಾಕ್ಸು ಕಟ್ಟಲೇಬೇಕು. ದೀಪ ಟ್ಯಾಕ್ಸ್ ಅಂದ್ರೆ ಅಷ್ಟು ಗೊತ್ತಿರ್ಬೋದು ದಡ್ಡ. ಯಾವ ಊರ್ ನಿಂದು? ಇವಾಗ ದೀಪಾವಳಿ ಹಬ್ಬ ಮಾಡ್ತಿದ್ದೆ ತಾನೆ, ದೀಪಾವಳಿ ಪಟಾಕಿ ತಗೊಂಡೆ ತಾನೆ, ಅದಕ್ಕೆ ದೀಪಾವಳಿ ಟ್ಯಾಕ್ಸ್ ಇದು. ನಾನು ಕಟ್ಟಲ್ಲಪ್ಪ. ಏನೋ ಕಟ್ಟಲ್ವಾ? ಅಷ್ಟೇ, ಮುಂದೆ ಹೋಗ್ಬಿಡಲ್ಲ. ಈಗ ನಾನ್ ಬನ್ನನ್ನು ದಾಟ್ಕೊಂಡು ಹೋಗ್ಬಿಡ್ತೀಯ, ಮುಂದೆ ಧರ್ಮ ಅಂತ ಇದ್ದಾನೆ, ಅವನಂತೂ ದಾಟಕ್ಕೆ ಆಗಲ್ಲ. ನೀನು ಇಲ್ಲಿ ಕಟ್ಟಿದ್ರೆ ದೀಪದ ಟ್ಯಾಕ್ಸ್ ಮಾತ್ರ ಕಟ್ತೀಯ, ಮುಂದೆ ಟೀ ಟ್ಯಾಕ್ಸು ಕಟ್ಸ್ಕೊತಾನ ಅವನು. ಸರಿಗಿಲ್ಲ. ಈ ಟ್ಯಾಕ್ಸ್ ಬೇರೆ ಇದೆಯಾ? ಅದ್ಯಾವುದು? ತುಳಸಿ ಹಬ್ಬ ಬರಲ್ವಾ, ಅದಕ್ಕೂ ಸೇಸ್ ಕಟ್ಸ್ಕೊಂಡ್ಬಿಡ್ತಾನ ಅವನು. ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಕೇಳಿದ್ರು ಸಂಕ್ರಾಂತಿ ಹಬ್ಬ ಟ್ಯಾಕ್ಸು ಕಟ್ಸ್ಕೊಂಡ್ಬಿಡ್ತಾನೆ. ಆಮೇಲೆ ಹಬ್ಬದ ದಿವಸ ಡ್ಯೂಟಿ ಹಾಕ್ಬೇಡ ಏನ್ರು ಕೇಳಲ್ಲ, ಹಬ್ಬದ ದಿವಸನ ಡ್ಯೂಟಿ ಹಾಕ್ಬಿಡ್ತಾರೆ. ದೀಪಾವಳಿ ಹಬ್ಬ ಅಂತ ಒಂದ್ ದಿವಸ ಅಚ್ಚೆ ತಗೊಂಡ್ ಮನೆಂದಿರಂಗಿಲ್ಲ. ಸ್ಟಾಪ್ ಮಾಡೋ ಗಾಡಿ ಸೈಡ್ ಹಾಕೋ, ಹೊಸ ಗಾಡಿ ಅಂತ ಕಾಣಿಸುತ್ತೆ, ನಿಂತವೆಲ್ಲ DL ಎಲ್ಲ ಇರುತ್ತೆ, ಸೈಡ್ ಹಾಕ. ಎಲ್ಲಿಂದ ಬರ್ತಾ ಇದ್ಯಾ? ಏನ್ ತಗೊಂಡ್ ಹೋಗ್ತಿದ್ಯಾ? ರೋಡು ಏನಿದೆ? ಬೆಳಗ್ಗೆಯಿಂದ ಬೋನೇನೇ ಆಗಿಲ್ಲ. ಏನ್ ರೋಡಲ್ಲಿ ಪಟಾಕಿ ಏನಾರ ಮಡಗಿದ್ಯಾ? ಸ್ವಲ್ಪ ಕೊಟ್ಬಿಟ್ಟು ಹೋಗು. ಪಟಾಕಿ ಅಲ್ಲ, ಏನೋ ಕಬ್ಬು ಮಡಗಿರಂಗಿದ್ಯಾ? ಅಯ್ಯ, ಸಂಕ್ರಾಂತಿ ಹಬ್ಬ ಆಗಿದ್ರೆ ಕಬ್ಬನ್ನ ಎತ್ಕೊಂಡು ಹೋಗೋಯ್ತು. ರೋಡಲ್ಲಿ ನಮ್ಮಂತವ್ರು ಸಿಗ್ತಾರೆ ಅಂತ ಅಂದ್ಬಿಟ್ಟೆ ಗಟ್ಟಿ ಕಟ್ಕೊಂಬಂದ್ಬಿಟ್ಟಿರ್ತಾರಲ್ವಾ. ಬೆಳಗ್ಗೆಯಿಂದ ಇಂಥ ಗಿರಾಕಿಗಳೇ ಆಗ್ಬಿಟ್ರು ನಮ್ಗೆ. ನಾನ್ ಮೂಡ್ ಚೇಂಜ್ ಆಗೋಷ್ಟೊತ್ತಿಗೆ ಹೋಗ್ಬಿಡು, ಇಲ್ಲ ಟೈರ್ ಮೇಲೆ ಕರೆಕ್ಟ್ ಬಿಡ್ತೀನಿ. ಹಿಂದೆ ಒಂದು ಗಾಡಿ ಬರ್ತಾ ಐತಿ, ಅವನ ಹತ್ರ ಅದು ಏನೋ ಸಿಗುತ್ತೆ ನೋಡೋಣ. ಇವನು ಕಬ್ಬು ತೊತ್ತಿರಂಗ ಅವನೇ. ಅದೇನ್ ತೊತ್ತಿದ್ರು ದೀಪಾವಳಿಗೆ ಪಟಾಕಿ ತಗೊಂಬರೋ, ನನ್ ಮಕ್ಳು ಪಟಾಕಿ ಬೇಕು ಅಂತ ಹಠ ಮಾಡ್ತಾರಲ್ಲಿ. ಏನ್ ರೋಣಿ ಇಬ್ರು ನೋಡೋಕ್ ಒಂದಿದ್ರು ಇದ್ದೀರಾ ಅಂತ ಮಂದಿರೋಣ ಇಬ್ರು. ಸರಿ ಮುಂದೆ ದೀಪಾವಳಿ ಟ್ಯಾಕ್ಸ್ ಕೊಟ್ಬಿಡಿ. ಹ್ಯಾಪಿ ದೀಪಾವಳಿ. ಅಲ್ಲೋ ಕಂಟ್ರೋಲ್ ರೂಮ್, ಇಬ್ರು ಅಂತ ಮಂದಿರ್ ಬರ್ತವ್ರೆ, 2,000 ರೂಪಾಯಿ ಟ್ಯಾಕ್ಸ್ ಹಾಕ್ಬಿಡಿ. ನಾನು ಹೇಳ್ದೆ ಆ ಮುನನ ಕರ್ಕೊಂಡ್ಬರೋದ್ ಬೇಡ ಅಂತ. ದಿಲೀಪ, ನಿನ್ನೊಂದ್ ಸ್ವಲ್ಪನ ಗೊತ್ತಾಗಲ್ಲ ಯಾರನ್ನ ಕರ್ಕೊಂಡ್ಬರ್ಬೇಕು ಕರ್ಕೊಂಡ್ಬರ್ಬಾರ್ದು ಅಂತ. ಅಲ್ಲಿ ನೋಡು, ಇದೊಂದ್ ಸ್ವಲ್ಪ ಅಪ್ಪಿದೆ, ಅದನ್ನ ತಕ್ಕೆ ತತ್ತ ಆಡ್ತವನೆ. ಹೋಗ್ಲಿ ಬಿಡು ಮಗ, ನಾನೇ ತಳ್ತೀನಿ. ಲೇ ಹತ್ತೋ ನಮ್ ಮಗನೇ, ನಮ್ಮ ಮಗ ಕೂಡ್ಕೊಂಬಿಟ್ಟು ನಮ್ಮ ಮಗನೇ ಬೇಡ ನಮ್ಗೆಲ್ಲ ಕತೆ ನಿಂದು. ಏನಿಲ್ಲ ದಿಲೀಪ, ಸ್ವಲ್ಪ ಬಾತ್ರೂಮ್ ಹೋಗ್ಬೇಕಿತ್ತು, ಅದಕ್ಕೆ ಸ್ವಲ್ಪ ಅತ್ತ ಕಾಯ್ತಿಲ್ಲ ಅಷ್ಟೇ. ನಾಯಿ ಕರ್ಕೊಂಡ್ ನನ್ನ ನಾಯಿ ಎಲ್ಲೋಯ್ತು? ನಿನಗಿಂತ ನಾಯ ಬಿಟ್ಟರು ಮುಂದಕ್ಕೆ ಹೋಗೋಣ, ನಡಿಲ್ಲ ಮುಂದಕ್ಕೆ ನೀನು. ಯಾಕೆ ನೀವೆಲ್ಲ ನಂಗೆ ಹೂವು ಮುಡಿಸ್ತಾ ಇದ್ದೀರಾ? ಹೂ ಮುಡ್ಕೊಂಡ್ರೆ ಹುಡುಗಿ ಚೆನ್ನಾಗ್ ಕಾಣ್ತಾರ, ಅದಕ್ಕೆ ಇನ್ನೊಂದ್ ಮುಡಿಸ್ತೀನಿ. ಯಾರು ಹೇಳಿದ್ದು ನಿಮ್ಗೆ? ನಾನು ಹುಡುಗಿ ಅಲ್ಲ ಕಣೋ. ನಿಮ್ಮ ಅಮ್ಮನೇ ಹೇಳಿದ್ದು. ನಮ್ಮ ಅಮ್ಮನ? ಅಮ್ಮ ಏನಂತ ಹೇಳಿದ್ಯಮ್ಮ? ನನ್ನ ಹೆಸರು ನೀನು ಹರ್ಷಿತಾ ಅಂತ ಹೇಳ್ದೆ. ಅಮ್ಮ ಏನಮ್ಮ ನೀನು ಈ ತರ ಹೇಳಿದ್ಯಾ? ಅದು ಹರ್ಷಿತಾ ಅಲ್ಲ ಕಣಮ್ಮ, ಹರ್ಷಿತ್ ಅಷ್ಟೇ. ಅಲ್ಲ, ಇವಾಗೇನೋ ಓಕೆ ಕಣಮ್ಮ, ಮುಂದೆ ಫ್ಯೂಚರ್ ಅಲ್ಲಾದ್ರು ಕರೆಕ್ಟ್ ನನ್ನ ಹೆಸರನ್ನ ಹೇಳೋದ್ ಕಲ್ತ್ಕೋ. ಹೋಗ್ಲಿ ಬಿಡು ಹರ್ಷಿತಾ. ಹೋಗಮ್ಮ ಸುಮ್ಮನೆ, ನನ್ನ ಹೆಸರು ಫಸ್ಟ್ ಚೇಂಜ್ ಮಾಡು. ಇವತ್ತೇಗಾದ್ರೂ ನಾನು ರಘುನ್ ಲವ್ ಮಾಡ್ತಿರೋ ಮ್ಯಾಟ್ರ್ ನಾವು ಅಮ್ಮಂಗೆ ಹೇಳಲೇಬೇಕು. ಹೇಗೆ ಹೇಳಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ? ನಾನು ಯಾವ್ದಕ್ಕೂ ಒಂದ್ಸಲ ಮನ್ಸಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಬೋಣ. ಅಮ್ಮ, ನಾನು ಒಬ್ಬನ್ ಲವ್ ಮಾಡ್ತಿದ್ದೀನಿ, ಅವನ ಹೆಸರು ರಘು ಅಂತ, ಅವ್ನ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದೇನೆ ಕಣಮ್ಮ. ಅಯ್ಯೋ, ನಮ್ಮ ಅಮ್ಮ ಯಾಕೆ ಹಿಂದಿಂದ ಹೋಗ್ತಾಳೆ, ಮನ್ಸಲ್ಲಿ ಅನ್ಕೊಂಡಿದ್ದೇನ ಗೊತ್ತಾಗೋಯ್ತಾ? ಜಾಸ್ತಿನ ಹಿಂದಿಂದ ಹೋಗ್ಬಿಟ್ಟವಳು. ಇಲ್ಲ ನಾವಮ್ಮ ಒಪ್ಕೋತಾರೆ, ಈಚೆಯಿಂದ ದಪ್ಪಕೋರೆ, ಒಳಗಡೆ ಮೃದುವಾದ ಮನ್ಸೈತೆ. ಹೇಳೇ ಬಿಡ್ತೀನಿ, ಅಮ್ಮ ನನ್ನ ಹೆಸರು ರಘು ಅಂತ, ನಾನು ಸ್ಕೂಲ್ಗೆ ಹೋಗ್ಬಿಡ್ತೀನಿ. ಟೆನ್ಷನ್ ಅಲ್ಲಿ ನನ್ನ ಹೆಸರು ನಾನೇ ಮಾಡ್ತೋಗ್ಬಿಟ್ಟಿದ್ದೀನಿ. ಹೆಂಗಪ್ಪ ಲವ್ ಮಾಡ್ರು ಹೇಳೋದು? ನಿನ್ನೆ ರಾತ್ರಿಯಿಂದ ಮನೇಲಿ ಅಡಿಗೆ ಮಾಡಿಲ್ಲ ಕಣ. ಯಾಕೆ ಅಂತ ಕೇಳಿದ್ರೆ ರೇಷನ್ ಖಾಲಿ ಆಗಿದೆ ಅಂತ ನಿನ್ನೆ ರಾತ್ರಿ ಹೇಳ್ತವೆ. ಇಲ್ಲಿ ಬಂದ್ ನೋಡಿದ್ರೆ ಹಿಂದೆಯಿಂದನೂ ಹೋಗಕ್ಕಾಗ್ತಿಲ್ಲ, ಮುಂದೆಯಿಂದನೂ ಹೋಗಕ್ಕಾಗ್ತಿಲ್ಲ. ಶಾಪ್ ಔಟ್ ಸೈಡ್ ಈ ತರ ಫೋಟೋ ಹಾಕೊಂಡಿದ್ಕೆ ಹೊರಗಡೆ ಬಂದೆ ಕಣ. ಅಟ್ಲೀಸ್ಟ್ ನೀ ತಕ್ಕೋಪೋಣ, ಒಂದು ಹಾಲಂ ಪ್ಯಾಕೆಟ್, ಒಂದು ಟೀ ಪ್ಯಾಕೆಟ್ ಅಂಡ್ ಬಿಸ್ಕೆಟ್ ಕೊಪ್ಪೋಣ ಸಾಕು. ಆಮೇಲೆ ನೀವು ತಗೊಂಡೋಗಿಲ್ಲ ಅಂದ್ರೆ ನಮ್ಮ ಹೆಂಡತಿ ಬರ್ತಲ್ಲ, ಆಮೇಲೆ ನಿಮ್ಮ ಅಂಗಡಿ ಅಷ್ಟೇ ಧ್ವಂಸ ಉಡ್ತದೆ ಕಣ. ಪ್ಲೀಸ್ ಕೊಪ್ಪೋಣ. ಆಮೇಲೆ ಇನ್ನೊಂದು ಔಟ್ ಸೈಡ್ ಹಾಕಿರೋ ಈ ಫೋಟೋನ ಮೊದಲು ತಳ್ಳಾಕೋಣ ಪ್ಲೀಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ.